ಮೃತ ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಪರಮೇಶ್ವರ್ ಭೇಟಿ ನೀಡಲಿದ್ದಾರೆ. ಆದರೆ ಆರೋಪಿಗಳನ್ನ ಬಂಧಿಸಿದ ಮೇಲೆ ಗೃಹ ಸಚಿವರು ಬರಲಿ ಅಂತ ಕುಟುಂಬದವರು ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ನಿನ್ನೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಭೇಟಿ ನೀಡಿದ್ರು. ಪರಶುರಾಮ್ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ರು. ಬಳಿಕ ಮಾತನಾಡಿದ ಅವರು, ಯಾದಗಿರಿ ಎಂಎಲ್ಎ ಮತ್ತು ಪುತ್ರನಿಗೆ 20 ಲಕ್ಷ ರೂಪಾಯಿ ಕೊಟ್ಟಿದ್ರಂತೆ. 7 ತಿಂಗಳಿನಲ್ಲಿ ಮತ್ತೆ 30 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ. ಸಿದ್ದರಾಮಯ್ಯ ಆಡಳಿತ ಸರಿ ಇದ್ರೆ ಹೀಗೆ ಆಗ್ತಿರ್ಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪರಶುರಾಮ್ ಅವರು ಅಲ್ಲಿ ಹೋಗಿ ಹಣ ಕೊಟ್ಟಿದ್ದು ಅಲ್ಲದೆ ಯಾಕೆ ಇಷ್ಟು ಬೇಗ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ, ನನಗೆ ಇನ್ನೂ 2 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದರೆ ಜಾತಿ ನಿಂದನೆ ಮಾಡಿ ನಿನ್ನಂಥವರು ನಿನ್ನ ಜಾತಿ ಅಂತವರು ನನ್ನ ಮನೆ ಮುಂದೆ ನಿಂತ್ಕೊಂಡು ಮಾತಾಡುವ ಯೋಗ್ಯತೆ ಇದೆ ನಿನಗೆ, ಇಲ್ಲಿಂದ ಹೊರಟು ಹೋಗು, ಇಲ್ಲಾಂದರೆ ನಿನ್ನ ಆರೋಗ್ಯ ಸರಿ ಇರೋದಿಲ್ಲ ಆಮೇಲೆ ಅಂತ ಹೇಳಿ ಕಳಿಸಿದ್ದಾರೆ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸಿಎಂ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಮುಡಾ ಸೈಟ್ ಪಡೆದ ಬಗ್ಗೆ ಮತ್ತಷ್ಟು ದಾಖಲೆ ಬಿಡುಗಡೆ ಮಾಡಲಿದ್ದಾರೆ. ಜೊತೆಗೆ ಬಿಜೆಪಿ ಜೆಡಿಎಸ್ ಸೈಟ್ ಕಬಳಿಕೆ ಕುರಿತು ದಾಖಲೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಇದರೊಟ್ಟಿಗೆ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸಿಎಂ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ವಾಲ್ಮೀಕಿ ಹಗರಣದ ಚಾರ್ಜ್ ಶೀಟ್ನಲ್ಲಿ ಬಿ ನಾಗೇಂದ್ರ, ಬಸನಗೌಡ ದದ್ದಲ್ ಹೆಸರು ಇಲ್ಲದೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅಂತ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದಲ್ಲಿ ಟಿವಿ9 ಜೊತೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರ ಲಾಯರ್ ಬರೆದುಕೊಟ್ಟಿದ್ದಕ್ಕೆ ದೇಸಾಯಿ ಆಯೋಗ ಸೀಲು ಸೈನು ಹೊಡೆದು ಕೊಡುವುದಷ್ಟೇ, ಅದಕ್ಕೆ ಬೇಕಾದ ಟಿಎಡಿಎ ಪ್ಯಾಕೇಜ್ ಅವರಿಗೆ ಸಿಕ್ಕಿಬಿಡುತ್ತದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಹೆಸರಿಲ್ಲ, ಬಸವರಾಜ್ ದದ್ದಲ್ ಹೆಸರಿಲ್ಲ, ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವ್ರ ಲಾಯರ್ ಏನ್ ಟೈಪ್ ಹೊಡೆದು ಕೊಡ್ತಾರೆ ಅದಕ್ಕೆ ದೇಸಾಯಿ ಅವರು ಸೀಲು ಸೈನ್ ಹಾಕೋದಷ್ಟೇ ಕೆಲಸ. ಅದಕ್ಕೆ ಟಿಎಡಿಎ ಏನ್ ಬೇಕು ಪ್ಯಾಕೇಜ್ ಸಿಕ್ಬಿಡುತ್ತೆ ಅವರಿಗೆ. ಆ ಪ್ಯಾಕೇಜ್ ತಗೊಳ್ಳೋದು, ಹಾಕಿದಕ್ಕೆ ಸೀಲ್ ಹಾಕಿ ಸೈನ್ ಹಾಕಿ. ನನ್ನ ವಿರುದ್ಧ ಯಾವುದಾದ್ರೂ ಕೇಸ್ ಇದ್ರೆ ನೀವು ಹುಡುಕಿ ಅಂತ ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ಸವಾಲು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯಪಾಲರ ಭೇಟಿಗೆ ನಾನು ಸಮಯ ಕೇಳಿದ್ದೆ, ಬರಲು ಹೇಳಿದ್ರು, ಭೇಟಿಯಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ನನ್ನ ವಿರುದ್ಧ ಯಾವ ದೂರು ಕೂಡ ಇಲ್ಲ. ನಿಮಗೆ ಹುಡುಕಲು ಆಗದಿದ್ರೆ ಹೇಗೆ ಹುಡುಕಬೇಕೆಂದು ನನಗೆ ಕೇಳಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಜೊತೆ ತಮ್ಮ ಹೊಸ ಮನೆ ನಿರ್ಮಾಣ ಕಾಮಗಾರಿ ವೀಕ್ಷಣೆ ಮಾಡಿದ್ದಾರೆ. ಕುವೆಂಪು ನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಮನೆ ವೀಕ್ಷಣೆ ಮಾಡಿದ್ರು. ಇದಾದ ಬಳಿಕ ಕಾರಿನಲ್ಲಿ ಕುಳಿತು ಸಿಎಂ ಸಿದ್ದರಾಮಯ್ಯ ಕಾಫಿ ಕುಡಿದಿದ್ದಾರೆ. ರಾಮ ಜನ್ಮಭೂಮಿಯಲ್ಲಿ ಅಮೃತನೋನಿ ಸಂಸ್ಥೆಯಿಂದ ಹಸಿರು ಅಯೋಧ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಏಕ್ ಪೇಡ್ ಮಾ ಕೆ ನಾಮ್ ಕಾರ್ಯಕ್ರಮದಡಿಯಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಅಮೃತನೋನಿಯ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಅರಣ್ಯಾಧಿಕಾರಿ ಪ್ರಣವ್ ಜೈನ್ ಚಾಲನೆ ನೀಡಿದ್ರು. ಅಮೃತನೋನಿಯ ಸಂಸ್ಥೆಯ ಶ್ರೀನಿವಾಸ್ ಮೂರ್ತಿ ದಂಪತಿ ಉಪಸ್ಥಿತರಿದ್ದರು. ಅಯೋಧ್ಯೆಯ ಅರಣ್ಯಾಧಿಕಾರಿ ಪ್ರಣವ್ ಜೈನ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಅಮೃತನೋನಿಯ ಸಂಸ್ಥೆಯ ಶ್ರೀನಿವಾಸ್ ಮೂರ್ತಿ ದಂಪತಿಗಳು ನೋನಿ ಗಿಡವನ್ನ ಅಮೃತನೋನಿ ಎಂಬ ಹೆಸರಿನಿಂದ ಎಲ್ಲರಿಗೂ ಪರಿಚಯ ಪಡಿಸಿದ್ದಾರೆ.